ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಳೆದ 30 ವರ್ಷಗಳಿಂದ ಕಾಂಗ್ರೆಸ್ನೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ಬಿಜೆಪಿ ಪಕ್ಷವನ್ನ ಹಾಳು ಮಾಡಿರುವ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಅವರು ತಮ್ಮ ಕಪಟ ರಾಜಕಾರಣದಿಂದಾಗಿ ಮತ್ತು ಅಧಿಕಾರ ದಾಹದಿಂದಾಗಿ ಒಳ ಒಪ್ಪಂದ ರಾಜಕಾರಣ ಮಾಡಿ ತಮಗೆ ಅಧಿಕಾರ ಹಿಡಿಯಲು ಸಹಕರಿಸಿದ ಪೊಲೀಸ್ ಇಲಾಖೆಯು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಬಿಜೆಪಿಯ ಮಾಜಿ ಗ್ರಾಮಾಂತರ ಅಧ್ಯಕ್ಷ ಶಿವರಾಜ್ ಪಾಟೀಲ್ ದೇವಾಡಿಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜೇವರ್ಗಿಯಲ್ಲಿ ಹಾಲಿ ಶಾಸಕರೊಂದಿಗೆ 40-60ರಷ್ಟು ಆಧಾರದಲ್ಲಿ ಒಪ್ಪಂದ ಮಾಡಿಕೊಂಡು ಬಿಜೆಪಿ ಹಾಳು ಮಾಡಿ ಜೇವರ್ಗಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಒಪ್ಪಂದ ರಾಜಕಾರಣ ಮಾಡುತ್ತಿದೆ ಎಂದು ಹೇಳುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದರು. ದೊಡ್ಡಪ್ಪಗೌಡ ಪಾಟೀಲ್ ಅವರು ಈ ಹಿಂದೆ ಮಾಡಿರುವ ಎಲ್ಲ ಅಕ್ರಮಗಳು ಮತ್ತು ಚುನಾವಣೆಯಲ್ಲಿ ನಡೆಸಿರುವ ಕುತಂತ್ರ ಮತ್ತು ಚುನಾವಣೆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ನಡೆದುಕೊಂಡಿರುವ ರೀತಿಯ ಎಲ್ಲ ಸಾಕ್ಷ್ಯಾಧಾರಗಳೊಂದಿಗೆ ರಾಜ್ಯಪಾಲರಿಗೆ ಭೇಟಿ ಮಾಡಿ ಮಾಹಿತಿ ನೀಡಿ ರಾಜ್ಯದ ನಾಯಕರೊಂದಿಗೆ ಚರ್ಚಿಸಿ ದೂರು ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಪಕ್ಷಕ್ಕೆ ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಾಂಗ್ರೆಸ್ ಪಕ್ಷದವರ ಜೊತೆಯಲ್ಲಿ ಇವರು ಒಪ್ಪಂದಿದ್ದು ಕಾಂಗ್ರೆಸ್ ಪಕ್ಷದವರ ಜೊತೆ ಇದ್ದದ ಕಾರಣ ಇಂಥ ಸಪೋರ್ಟರ್ ಸಿಕ್ಕಿದ್ದು. ಇವತ್ತು JDS ಹಾಕೋ ಸರ್ಕಾರ ಎಲ್ಲೇ ಹೊತ್ತು ದೊಡ್ಡಪ್ಪಗಳು ಹೇಳಿದ್ರೆ ಯಾರೂ ಪಾಪ PSR ಮಾತು ಕೇಳಕ್ಕಿಲ್ಲ. ಅವ್ರು ಮಾಡಿದ್ದು ದೊಡ್ಡಪ್ಪಗೌಡದೇ ಕುತಂತ್ರ ಇದು. ಯಾಕಂದರೆ ಇವರು ಮಾಡ್ಕೊತ ಅನಾಚಾರ ಏನು ಮಾಡ್ತಾರೆ, ಹೊಲಸು ರಾಜಕಾರಣ ಏನು ಮಾಡ್ತಾರೆ, ಅವ್ರ ಜೊತೆ ಸೇರ್ಕೊಂಡು ಕಾಂಗ್ರೆಸ್ ಜೊತೆ ಕೊಂಡು ಇವತ್ತು ಅಧಿಕಾರ ಪಡ್ಕೋಬೇಕು, ಕೇಂದ್ರದಲ್ಲಿ ಮಂತ್ರಿ ಇರಬೇಕು, ಪವರ್ ಎಂಜಾಯ್ ಮಾಡಬೇಕು, ತಮ್ಮ ಪಾರ್ಟಿ ಉಳಿಸೋದಕ್ಕೆ BJP ಬೇಕು. ಕುಮಾರಸ್ವಾಮಿ ಮಂತ್ರಿ ಆಗಿರ್ಲಕ್ಕ ಮಜಾ ಮಾಡ್ಲಿಕ್ಕೆ BJP ಬೇಕು. ಆದರೆ ಇಲ್ಲಿ BJP ಬೇಡ, ಅವರಿಗೆ ಇಲ್ಲಿ ಕಾಂಗ್ರೆಸ್ ಬೇಕು. ಈಗ ಮಾಡ್ತೀವಿ ಸರ್. ಈಗ 20 ತಾರೀಕು ಹೋಗ್ತಾ ಇದೆಯಲ್ಲ, ಇಡೀ ನಮ್ಮ ತಂಡ ಹೋಗ್ತಾ ಇದೆ. 20 ತಾರೀಕು ಅವೆಲ್ಲ ಇವತ್ತು ಕುಮಾರಸ್ವಾಮಿ ಅವ್ರ ಬಗ್ಗೆನೂ ಹೇಳ್ತೀವಿ, ಇವತ್ತು ಇಲ್ಲಿ ನಡೆದಂಥ ಘಟನೆ ಬಗ್ಗೆ ಹೇಳ್ತೀವಿ. ಇವತ್ತು ದೊಡ್ಡಪ್ಪಗೌಡರು ಎಷ್ಟು ಹೊಲಸು ರಾಜಕಾರಣ ಮಾಡ್ತಾರೆ ಇಲ್ಲಿ ತಾಲೂಕದಾಗ ಏನೇನು ಇವ್ರದೆಲ್ಲ ಇನ್ನು ಮುಂದಿನ ದಿನ ಮಾಡಿದ್ರೆ ಎಲ್ಲ ವಿಷಯ ಭಾಳ ಸಾಕಷ್ಟು ಅದ ಸರ್. ನಾನು ಹೇಳ್ತೀನಿ ಇವತ್ತು ಹಂತವಾಗಿ ಇವತ್ತು ಇಷ್ಟು ವಿಚಾರ ಹೇಳಿ ಅವ್ರು ಏನೇನು ಮಾಡಿರಂತ 30 ವರ್ಷನಾಗ. ಈ 30 ವರ್ಷನಾಗ ಅವರು ಯಾವ್ಯಾವ ರೀತಿಯಾಗಿ ಅನುಕೂಲ ಪಡ್ಕೊಂಡ್ರು, ಯಾವ್ಯಾವ ರೀತಿಯಾಗಿ ಇವತ್ತು ಒಬ್ಬ ಚುನಾವಣೆ ಸ್ಪರ್ಧೆ ಮಾಡಿದಂಥ ಶಿವರಾಜ್ ಪಾಟೀಲ್ ದೇವಡಿಗೆ ಇವತ್ತು ಚುನಾವಣೆ ನಂತರ ಇವತ್ತು ರಿಕಾರ್ಡ್ ಕೊಡ್ತೀನಿ ಸರ್. ಇವತ್ತು ಚುನಾವಣೆ ನಂತರ ಒಂದು ಕಮರ್ಷಿಯಲ್ ಲ್ಯಾಂಡ್ 10 ಎಕರೆ ಮಾರಿದೆ, ಕಮರ್ಷಿಯಲ್ ಪ್ರಾಪರ್ಟಿ 3 ಮಾರೀನಿ. ಆದರೆ ಒಬ್ಬ 6 ಚುನಾವಣೆಯಲ್ಲಿ ಚುನಾವಣೆ ಮಾಡ್ತಾ ಇವತ್ತು 1 ಎಕರೆ ಮಾರಿದ ಉದಾಹರಣೆ ಇಲ್ಲ ಇವತ್ತು ತಾಲೂಕಿನಲ್ಲಿ. ಅದು ಹೆಂಗೆ ಆಗ್ತಂತ ನಮ್ಗೆ ಗೊತ್ತೋ, ಅದ್ರ ಬಗ್ಗೆ ಹೆಂಗೆ ಇವರು ಆರ್ಥಿಕವಾಗಿ ಇವರು ಹೆಂಗೆ ಪದ ತೋತಾರ ಅಂತನ್ನೋದು ನಾನು ಮುಂದಿನ ದಿನಮಾನಗಳಲ್ಲಿ ಹಂತವಾಗಿ ಬಿಚ್ಚಿಡ್ತೀನಿ ಸರ್. 6 ಚುನಾವಣೆ ಯಾವ ರೀತಿ ಇದೆ ತಮ್ಗೆ ಗೊತ್ತದ. ನಾನು ಪೂರ ಅದೇ ಹೇಳ್ತಾನಲ್ಲ, ಅದು ಯಾವ ರೀತಿಯಾಗಿ ಇವ್ರು ಮಾಡ್ಕೋತಾರಂತ ಅನ್ನೋದು, ಯಾವ ರೀತಿಯಾಗಿ ಇವರಿಗೆ ಇದೊಂದು ಬಿಸ್ನೆಸ್ ಇವ್ರದ್ದು. ದುಕಾನ್ ಏನಪ್ಪ ಅಂದ್ರೆ ಏನೊಂದು ಬಿಸ್ನೆಸ್ ಇಲ್ಲ, ಯಾವುದೂ ಇಲ್ಲ, ಒಂದು ಉದ್ಯೋಗದ ದಂಧೆ ಇಲ್ಲ. ಸೀದಾ ಶಟರ್ ತೆಗೆಯೋದು, ದಿನ ಮುಂಜಾನೆ ಉದ್ರಿಗಡ್ಡೆ ಹಚ್ಚೋದು, ಹೆಂಗೆ ಬಿಸ್ನೆಸ್ ಚಾಲು ಮಾಡ್ತಾರೆ ಹಂಗೆ ಇವ್ರ ಕೆಲಸ ಅದೇ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.